ಕೃಷ್ಣಾ ನದಿ ನೀರಿನ ಪಾಲು ಜೊತೆಗೆ ಆಂಧ್ರ ಪ್ರದೇಶದ ಪೋಲವರಂ ಜಲಾಶಯ ಪೂರ್ಣಗೊಂಡರೆ ಅದರಿಂದಲೂ 24 ಟಿಎಂಸಿ ನೀರಿನ ಪಾಲು ನಾವು ಕೇಳಬೇಕು ಎಂದು ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೃಷ್ಣಾ ನದಿ ನೀರಿನ ಪಾಲು ಜೊತೆಗೆ ಆಂಧ್ರ ಪ್ರದೇಶದ ಪೋಲವರಂ ಜಲಾಶಯ ಪೂರ್ಣಗೊಂಡರೆ ಅದರಿಂದಲೂ 24 ಟಿಎಂಸಿ ನೀರಿನ ಪಾಲು ನಾವು ಕೇಳಬೇಕು ಎಂದು ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಯಾವುದೇ ಜೀವಂತ ನದಿ ನಾಲೆಗಳಿಲ್ಲ, ಸಂಪೂರ್ಣ ಬರಡು ಭೂಮಿಯಾಗಿದ್ದು ನೀರಿನ ಹಾಹಾಕಾರವನ್ನು ಕಾಣುತ್ತಿದ್ದೇವೆ ಎಂದರು. ಈ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಲು ಕೃಷ್ಣಾ ನದಿ ನೀರಿನ ಪಾಲಿನ ಜೊತೆಗೆ ಪೋಲವರಂ ಜಲಾಶಯದಿಂದ 24 ಟಿಎಂಸಿ ನೀರು ನೀಡಬೇಕು ಎಂದು ಬ್ರಿಟಿಷ್ ಸರ್ಕಾರ ಹೇಳಿದೆ. ಆದರೂ ಈವರೆಗೂ ನ್ಯಾಯಯುತವಾಗಿ ನಮಗೆ ಸಿಗಬೇಕಾದ ನೀರು ಸಂಪೂರ್ಣವಾಗಿ ಉತ್ತರ ಕರ್ನಾಟಕಕ್ಕೆ ಹರಿಸಲಾಗುತ್ತಿದೆ. ನಮ್ಮ ಜಿಲ್ಲೆಯ ಯಾವುದೇ ಜನಪ್ರತಿನಿಧಿಗಳು ಇದರ ಬಗ್ಗೆ ಚಕಾರವೆತ್ತುತ್ತಿಲ್ಲ. ಜೊತೆಗೆ ಎಚ್ಎನ್ ವ್ಯಾಲಿ ನೀರು ಹರಿಸುತ್ತೇವೆ ಎಂದು ಸರ್ಕಾರದ ಜೊತೆಗೆ ಉಭಯ ಜಿಲ್ಲೆಗಳ ಶಾಸಕರು ನಾ ಮುಂದು ತಾ ಮುಂದು ಎಂದು ಹೇಳಿಕೊಂಡು ಹಲವು ಕಡೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಎಂದು ಲೇವಡಿ ಮಾಡಿದರು. ನಾವು ಮೊದಲಿನಿಂದಲೂ ಎಚ್ಎನ್ ವ್ಯಾಲಿ ಯೋಜನೆಯ ಶುದ್ಧೀಕರಿಸಿದ ನೀರು ನಮ್ಮ ಭಾಗದ ಕೆರೆಗಳಿಗೆ ಹರಿದರೆ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಹೆಚ್ಚಾಗಲಿದೆ ಎಂದು ಹೇಳುತ್ತಿದ್ದೇವೆ. ಬೆಂಗಳೂರಿನ ತ್ಯಾಜ್ಯ ನೀರು ಎಷ್ಟು ಸಲ ಶುದ್ಧೀಕರಿಸಿದರೂ ಆ ನೀರು ಯಾವುದೇ ಕಾರಣಕ್ಕೂ ಯೋಗ್ಯವಲ್ಲ ಎಂದು ನೀರಾವರಿ ತಜ್ಞರು ಖಡಾಖಂಡಿತವಾಗಿ ಹೇಳಿದ್ದಾರೆ. ನಮ್ಮ ಭಾಗಕ್ಕೆ ಬೇಕಾಗಿರುವ ನೀರಿನ ಪಾಲು ಹರಿಸಲು ಜನಾಂದೋಲನವಾಗಿ ರೂಪುಗೊಂಡು ದೊಡ್ಡ ಮಟ್ಟದಲ್ಲಿ ಚಳುವಳಿ ಮಾಡಿದರೆ ಮಾತ್ರ ನಮಗೆ ನೀರು ಸಿಗುತ್ತೆ, ಇಲ್ಲವಾದರೆ ಬೆಂಗಳೂರು ತ್ಯಾಜ್ಯ ನೀರೇ ಗತಿ ಎಂದು ತಿಳಿಸಿದರು. ಸಿವೇಜ್ ವಾಟರ್ DPR ಸ್ಥಾನದಲ್ಲೇ ಹೋಗಿದ್ರು. ಇದರಲ್ಲಿ ಸಿವೇಜ್ ವಾಟರ್ ಕೊಡೋದು ಬೇಡ ಅಂತ ನಾವು ಕೇಳಿದ್ವಿ 2015 ಇದೇ ರೀತಿ ಪಿಟಿಷನ್. ಆಗ ಜನರಲ್ಲೂ ಕೂಡ ತಪ್ಪು ಕಲ್ಪನೆ ಇತ್ತು. ಒಬ್ಬ ವೈದ್ಯರಾಗಿ ನಾನು ಮೊಟ್ಟ ಮೊದಲು ಹೇಳಿಕೆ ಚಿಂತಾಮಣಿಯನ್ನೇ ಪ್ರೆಸ್ ಮೀಟ್ ಆಗಿ ಬಂದಿದ್ದ ತಕ್ಷಣ ಪೇಪರ್ ನಾವು ಸಂಜೆನೆ ಪ್ರೆಸ್ ಮೀಟ್ ಮಾಡಿ ವೈದ್ಯರಾಗಿ ನಾನು ಹೇಳಿದೆ, ಇದೇನಾದ್ರೂ ಬಂದ್ರೆ ಈಗಾಗಲೇ ಫ್ಲೂರೋಸಿಸ್ ಇವೆಲ್ಲವೂ ಕೂಡ ನಮ್ಮ ಭಾಗದಲ್ಲಿ ಹೆಚ್ಚಿದೆ. ಈ ಕಲುಷಿತ ನೀರ್ನೇನಾದ್ರೂ ನಮ್ಮ ಕೆರೆಗಳಿಗೆ ಬಿಟ್ರೆ ಮತ್ತೆ ಏನೋ ಅಂತರ್ಜಲ ಮಟ್ಟ ಇನ್ನ ಕುಸಿದು ಹೋಗ್ತದೆ ಅಥವಾ ಇಂಪ್ರೂವ್ ಆದ್ರೂ ಕೂಡ ಅದರಲ್ಲಿ ಹೆವಿ ಮೆಟಲ್ಸ್ ಡೆಪಾಸಿಟ್ ಆಗ್ತದೆ. ಲೆಡ್, ಸೈನೈಡ್, ಆರ್ಸೆನಿಕ್ ಇವೆಲ್ಲ ಡೆಪಾಸಿಟ್ ಆಗ್ತದೆ. ಅದರಿಂದ ಹೆಚ್ಚು ಕಾಯಿಲೆಗಳು ಬರ್ತದೆ ಅಂತ ಹೇಳಿ ಆಗೋದು ಪ್ರೆಸ್ ಮೀಟ್ ಮಾಡಿ ನಮ್ಮ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಒಂದು ಸ್ಟಡಿ ಇತ್ತು. ಅವರು ಈಗಾಗಲೇ ನದಿ ದಡಗಳಲ್ಲಿ ಏನು ಈ ರೀತಿ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನ ಹಾಕಿದ್ರು. ಯಾಕೆಂತಂದ್ರೆ ನದಿ ದಡದಲ್ಲಿ ಇರ್ತಕ್ಕಂಥ ಪಟ್ಟಣಗಳಿಂದ ಕಲುಷಿತ ನೀರು ನದಿಗೆ ಸೇರಬಾರದು ಅನ್ನೋದು ಉದ್ದೇಶವಾಗಿ ಆ ಒಂದು ಸಿವೇಜ್ ವಾಟರ್ ನ ಟ್ರೀಟ್ ಮಾಡಿ ನದಿಗೆ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರು ಹಾಕಿದ್ರು. ಅವುಗಳ ಹೆಂಗೆ ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ಏನ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನೋಡುವ ಪರಿಸ್ಥಿತಿ ನೋಡಿದಾಗ, ಇನ್ನು ಈ ಸಂದರ್ಭದಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ, ತಾಲೂಕು ಕಾರ್ಯದರ್ಶಿ ಎಂಎನ್ ರಘುನಾಥ್ ರೆಡ್ಡಿ, ಮುಖಂಡರಾದ ಚೆನ್ನರಾಯಪ್ಪ, ಬೆಳ್ಳೂರು ನಾಗರಾಜ್, ಕೆ ಮುನಿಯಪ್ಪ, ಬಿ ಸಾವಿತ್ರಮ್ಮ, ಮುಸ್ತಫಾ, ದೇವಿಕುಂಟೆ ಶ್ರೀನಿವಾಸ್, ವಾಲ್ಮೀಕಿ ಅಶ್ವಥಪ್ಪ, ಜಿ ಕೃಷ್ಣಪ್ಪ, ನರಸಿಂಹರೆಡ್ಡಿ, ಆದಿನಾರಾಯಣ, ಅಶ್ವಥಪ್ಪ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.